ಇನ್ನು ಯತೀಂದ್ರ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ತಂದೆ 5 ವರ್ಷ ಪೂರ್ಣ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ ಆಗಲಿಲ್ಲ. ಈ ಬಗ್ಗೆ ದುಃಖ ಇದೆ ಅಂತಾರೆ ಯತೀಂದ್ರ ಸಿದ್ದರಾಮಯ್ಯ. ಯಾರು ಸುಮ್ಮನಿದ್ರು ಕೂಡ ಸಿದ್ದರಾಮಯ್ಯನವರ ಪುತ್ರ ಸುಮ್ಮನಿರಲಿಲ್ಲ. ಪದೇ 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 ಹೇಳ್ತಾನೆ ಇದ್ರು. ಈಗ ಮತ್ತೆ ಮಾತಾಡಿದ್ದಾರೆ. ಅದನ್ನು ಸರಿ ಮಾಡೋಕ್ಕೋಸ್ಕರನೇ ನನಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಯಾವ ಖಾತೆ ಕೊಟ್ಟರೂ ಕೂಡ ನಾನು ನಿಭಾಯಿಸ್ತೀನಿ ಅಂತಾರೆ ಯತೀಂದ್ರ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಅವ್ರ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಡಾಕ್ಟರ್ ಯತೀಂದ್ರ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಿನಿಸ್ಟರ್ ಯತೀಂದ್ರ ಅವರು ಆಗಲಿದ್ದಾರೆ. ಸರ್, ತಂದೆಯವರ ಆಡಳಿತವನ್ನು ನೋಡಿದಿರಿ, ಅವರು ಬಹಳ ಹತ್ತಿರದಿಂದ ಗಮನಿಸಿದ್ರಿ, ನೀವೀಗ ಮಿನಿಸ್ಟರ್ ಆಗ್ತಾ ಇದ್ದೀರಿ, ಏನು ಅನಿಸ್ತಾ ಇದೆ ಸರ್? ತಂದೆಯವರೇ 5 ವರ್ಷಗಳು ಕಂಪ್ಲೀಟ್ ಮಾಡ್ತಾರೆ ಅಂತ ಭಾವಿಸಿದ್ವಿ. ಸೊ ಅದಾಗಿಲ್ಲ. ಆ ದುಃಖ ಒಂದು ಕಡೆ ಇದೆ. ಆದರೆ ಅದ್ರ ಜೊತೆಗೆ ತಂದೆಯವರ ಸ್ಥಾನದ ಕೆಳಗಿಳಿದ ಮೇಲೆ ಅವರ ಒಂದು ಸ್ಥಾನ ತುಂಬಲಿ ಅಂತ ಹೇಳಿ ಒಂದು ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಜವಾಬ್ದಾರಿ ಇದೆ. ತಂದೆಯವರು ಒಳ್ಳೆ ಆಡಳಿತಗಾರ ಅಂತ ಹೆಸರು ಪಡೆದಿರುವಂಥವ್ರು. ಸೊ ಅವ್ರ ಹಾಗೆ ಹೆಸರು ಪಡಿಬೇಕು, ಒಳ್ಳೆ ಆಡಳಿತ ಕೊಡಬೇಕು, ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆ ಇದೆ. ನೋಡೋಣ, ಅದಕ್ಕೋಸ್ಕರ ಸಂಪೂರ್ಣ ಪ್ರಯತ್ನ ಮಾಡ್ತಾನೆ. ಒಂದು ಹಿಂದೆ ವರ್ಗಕ್ಕೆ ನೀವು ಒಂದು ಶಕ್ತಿ ಅನ್ನುವಂಥ ಸರ್ ನಿಮ್ಮ ಈ ಒಂದು ಎಂಟ್ರಿಯಿಂದ. ತಂದೆಯವರು ಈಗಲೂ ಇದ್ದಾರೆ. ಅವರು ಹೇಳಿದ್ದಾರೆ, ನಾನು ರಾಜೀನಾಮೆ ಕೊಟ್ಟದ್ದು ಕೇವಲ ಮುಖ್ಯಮಂತ್ರಿ ಸ್ಥಾನಕ್ಕೆ, ಆದರೆ ಸಕ್ಕರೆ ರಾಜಕಾರಣದಲ್ಲಿ ಇರ್ತೀನಿ, ಮತ್ತೆ ಕೋಮುವಾದಿ ಶಕ್ತಿಗಳ ವಿರುದ್ಧ, ಸಂವಿಧಾನ ವಿರೋಧ ಮಾಡೋರ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರು ಹಿಂದ ಸಮುದಾಯಕ್ಕೆ ಈಗಲೇ ಅವರೇನೆ ಈಗಲೂ ಕೂಡ ಅವಿವಾದಿತ ನಾಯಕರಾಗಿರ್ತಾರೆ. ಸರಿ, ಡಿ.ಕೆ. ಶಿವಕುಮಾರ್ ಅವರು ಕೂಡ ಬೆಳಗ್ಗೆ ಮನೆಗೆ ಬಂದಿದ್ರು, ತಂದೆಯವರ ಆಶೀರ್ವಾದವನ್ನು ಕೊಟ್ಟಿದ್ದಾರೆ, ನಿಮ್ಮನ್ನು ಕೂಡ ಪ್ರಮಾಣ ವಚನಕ್ಕೆ ಬನ್ನಿ ಅಂತ ಆಹ್ವಾನವನ್ನು ಕೊಟ್ಟಿದ್ದಾರೆ. ಏನು ಸರ್ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಕೆಲಸ ಮಾಡೋದಕ್ಕೆ ನಿಮಗೆ? ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಅಪ್ಪನ ಹಾಗೇನೆ ಒಳ್ಳೆ ಆಡಳಿತ ಅಂತ ಹೆಸರು ಪಡೆದಿದ್ದಾರೆ. ಜೊತೆಗೆ ಪಾರ್ಟಿಲಂತೂ ಒಳ್ಳೆ ಆರ್ಗನೈಸರ್ ಅಂತಲೂ ಕೂಡ ಹೆಸರು ಪಡೆದಿದ್ದಾರೆ, ಸಂಘಟನಾ ಚತುರರು ಅಂತ ಹೆಸರು ಪಡೆದಿದ್ದಾರೆ. ಸೊ ಖಂಡಿತ ಅವರು ತಂದೆಯವ್ರ ಹಾಗೇನೆ ಒಳ್ಳೆ ಆಡಳಿತ ಕೊಡ್ತಾರೆ, ಜನಕ್ಕೆ ರಾಜ್ಯನ ಅಭಿವೃದ್ಧಿ ಪದ್ಧತಿ ಕೊಂಡೊಯ್ತಾರೆ. ಸೊ ಅವರ ಎಲ್ಲ ಪ್ರಯತ್ನಕ್ಕೆ ನಾವು ಕೂಡ ಕೈ ಜೋಡಿಸ್ತೇವೆ. ಸರ್, ಇಂತಹದ್ದೇ ಖಾತೆ ಅನ್ನುವಂಥದ್ದು ಏನಾದರೂ ಒಂದು ಮಾತು ಕೇಳ್ಬಿಡ್ತೇವೆ, ನಗರಾಭಿವೃದ್ಧಿ ಖಾತೆ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ನಿಮ್ಮ ಇಂಟ್ರೆಸ್ಟ್ ಯಾವುದಿದೆ? ನನಗೆ ಯಾವ್ದು ಕೊಟ್ಟರು ಕೂಡ, ಮೊದಲ ಬಾರಿ ಸಚಿವ ಆಗ್ತಿರೋದ್ರಿಂದ ಯಾವುದೇ ಕೊಟ್ಟರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಸರ್, ಇನ್ನೊಂದು ಬಹುಮುಖ್ಯವಾಗಿ ತಂದೆಯವರ ಮುಂದಿನ ಪಾತ್ರ ಏನಾಗಿರುತ್ತೆ ಅಂತ, ನಿನ್ನೆ CWC ಮೆಂಬರ್ ಆಗಿ ಕೂಡ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ರಾಜ್ಯಸಭೆ ಆಗಬೇಕು ಅಂತ ರಾಹುಲ್ ಗಾಂಧಿ ಅವ್ರನ್ನ ಕೂಡ ಅವ್ರನ್ನ ಕೇಳ್ಕೊಂಡಿದ್ದು ಮಾಹಿತಿ ಬರ್ತದೆ. ಇದಕ್ಕೇನು ಹೇಳ್ತೀರಿ? ಈಗಾಗಲೇ ಅವ್ರು ಹೇಳಿದಾಗೆ ಕೋಮುವಾದಿಗಳ ವಿರುದ್ಧ ಸಂವಿಧಾನ ರಕ್ಷಣೆಗೋಸ್ಕರ ಅವರು ಹೋರಾಟ ಮಾಡ್ತಾರೆ. ಹಿಂದ ಸಮುದಾಯಗಳ ಒಂದು ಹಿತರಕ್ಷಣೆ ಕಾಪಾಡುವಂಥ ಕೆಲಸ ಮಾಡ್ತಾರೆ. 2028 ಕೂಡ ಚುನಾವಣೆ ಬರುತ್ತೆ, ಆಗಲೂ ಕೂಡ ಕಾಂಗ್ರೆಸ್ನ ಗೆಲ್ಲಿಸಬೇಕಾದಂಥ ಜವಾಬ್ದಾರಿ ಇದೆ ಅವರಿಗೆ. ಸೊ ಆ ನಿಟ್ಟಿನಲ್ಲಿ ಅವರೆಲ್ಲ ಪ್ರಯತ್ನ ಮಾಡ್ತಾರೆ. ಸರ್, ನಿಮ್ಮ ಕಡೆ ಮಹದೇವಪ್ಪ ಅವ್ರನ್ನ ಕೂಡ ಭೇಟಿ ಆದರೆ ಮಹದೇವಪ್ಪ ಅವರು ಕೂಡ ಈ ಸಂಪುಟದಲ್ಲಿ ಇರ್ತಾರೆ ಅನ್ನುವಂಥ, ನೆಕ್ಸ್ಟ್ ಇರ್ತಾರಾ ಏನು ಅಂತ ಸರ್? ಮಹದೇವಪ್ಪ ಸರ್ ಇರ್ತಾರೆ ಅನ್ನೋದು ನಮ್ಮೆಲ್ಲರ ಒಂದು ಭರವಸೆ ಇದೆ. ಯಾಕೆಂತಂದರೆ ಮಹದೇವಪ್ಪ ಸರ್ ಅವರು ಕೂಡ ಒಬ್ಬರು ಮಾಸ್ ಲೀಡರು. ಇಡೀ ಕರ್ನಾಟಕದಲ್ಲಿ ಅವ್ರಿಗೂ ಕೂಡ ಎಲ್ಲ ಕಡೆ ದಲಿತರ ಬೆಂಬಲ ಇದೆ. ಸೊ ಹಾಗಾಗಿ ಆ ರೀತಿ ಒಬ್ಬ ವೋಟ್ಗಳನ್ನು ಸೆಳೆಯುವಂಥ ಒಬ್ಬ ನಾಯಕರಿದ್ದಾರೆ. ಸೊ ಅವ್ರನ್ನೂ ಕೂಡ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಯತೀಂದ್ರ ಸಿದ್ದರಾಮಯ್ಯ ಮತ್ತು ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆಗೆ ಹರೀಶ್, TV9 ಬೆಂಗಳೂರು.